ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಲೋಕ ಡಿಜಿಟಲ್ ಮೀಡಿಯಾ. ನಾನು ತರುಣ್ ಲೋಕೇಶ್. ಮೊದಲೇದಾಗಿ ನಿಮ್ಮ ಹತ್ರ ಎಲ್ಲರ ಹತ್ರನೂ ಕ್ಷಮೆ ಯಾಚನೆ ಮಾಡ್ತೀನಿ. ಯಾಕೆಂದರೆ ನಾನು ಈ ವಿಡಿಯೋನ ಸಮಯದ ಅಭಾವದಿಂದನೇ ಆಗಲಿ, ಇಲ್ಲಾಂದರೆ ಸೋಮವಾರ ಲೈವ್ ಬರ್ತಾ ಇರುವಂಥ ಕಾರ್ಯಕ್ರಮದ ಒಂದು ಪ್ರಿಪ್ರೇಷನ್ಗೋಸ್ಕರನೇ ಆಗಲಿ ನಾನು ಈ ವಿಡಿಯೋನ ನಾನು ಸ್ಟುಡಿಯೋದಲ್ಲಿ ಕೂತ್ಕೊಂಡು ಶೂಟ್ ಮಾಡೋಕ್ಕಿಲ್ಲ. ಒಂಚೂರು ನಿಮಗೆ ಹೆಚ್ಚು ಕಮ್ಮಿ ಅನಿಸಿದ್ರೆ ಈ ವಿಡಿಯೋದಲ್ಲಿ ದಯವಿಟ್ಟು ಹೊಟ್ಟೆಗೆ ಹಾಕೊಳ್ಳಿ ಅಂತ ಹೇಳ್ತೀನಿ. ಈ ಮೇನ್ ವಿಚಾರಕ್ಕೆ ಹೋಗ್ಬಿಡೋಣ. ರಾಮನ ಪ್ರತಿಷ್ಠಾಪನೆ ಕಾರ್ಯಕ್ರಮ ಹೆಸರು ಹೇಳ್ಕೊಂಡು ಈ ರೀತಿ ಮೋಸ ಮಾಡ್ತಾರ ಅಂತ ನೀವು ನನ್ನಂತೂ ನಿಜ ಅನ್ಸಿದಂತೂ ಸುಳ್ಳಲ್ಲ. ಯಾಕೆಂದ್ರೆ ಈ ವಿಡಿಯೋನ ಪೂರ್ತಿ ಹೊರಗಿನ ನೋಡಿ ನಿಮ್ಮ ಕೈಲಿ ಲೈಕ್ ಮಾಡ್ತೀರಾ, ಶೇರ್ ಮಾಡ್ತೀರಾ, ಇನ್ನೊಂದು ಮಾಡ್ತೀರಾ, ಮತ್ತೊಂದು ಮಾಡ್ತೀರಾ, ನನಗಂತೂ ಗೊತ್ತಿಲ್ಲ. ಸಾಕಷ್ಟು ಜನಕ್ಕೆ ಶೇರ್ ಅಂತೂ ಮಾಡಬೇಕು. ನೀವು ವಿಚಾರ ಅಂತೂ ಶೇರ್ ಮಾಡಬೇಕು. ವರದಿನ ರಾಮ ಭಕ್ತರಿಗಂತೂ ಮಿಸ್ ಮಾಡಿದ್ರೆ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನಲ್ಲಿ ಶುರು ಮಾಡ್ತಾ ಇದೀವಿ. ನಮ್ಮ ಚಾನಲ್ಗೆ ಏನಾದ್ರು ಫಸ್ಟ್ ಟೈಮ್ ಭೇಟಿ ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಬೋದು, ಹಾಗೂ ಬೆಲ್ ಬಟನ್ ಮೇಲೆ ಕೂಡ ಕ್ಲಿಕ್ ಮಾಡ್ಬೋದು. ಹಾಗೂ ನಿಮ್ಮ ಪ್ರಶ್ನೆಗಳು ಏನಾದ್ರು ಇದೆ ಪ್ರಶ್ನಿಸಬಹುದು ಇನ್ಸ್ಟಾಗ್ರಾಮ್ ಮುಖಾಂತರ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಿದ್ವಿ. ಇದೇ ಸೋಮವಾರ 22ನೇ ತಾರೀಕು ರಾಮ ಮಂದಿರ ಉದ್ಘಾಟನೆ ಆಗ್ತದೆ. ರಾಮ ಮಂದಿರ ಅನ್ನೋದಕ್ಕಿಂತ ಹೆಚ್ಚಾಗಿ ರಾಮಲಾಲು ವಿಗ್ರಹ ಪ್ರತಿಷ್ಠಾಪನೆ ಕಾರ್ಯಕ್ರಮ ಅಯೋಧ್ಯೆಯಲ್ಲಿ ನಡೀತಾ ಇದೆ ಅಂತ ನಿಮಗೂ ಗೊತ್ತಿರುವಂಥ ವಿಚಾರ. ಅದನ್ನ ಹೆಸರಿಟ್ಕೊಂಡು ಸಾಕಷ್ಟು ಜನ ಯಾವ ರೀತಿ ಮೋಸ ಮಾಡ್ತಾ ಇದ್ದಾರೆ ಅಂತ ಅಂದರೆ, ನಮ್ಮ ಮಧ್ಯದಲ್ಲಿ ನಮ್ಮ ಸಮಾಜದಲ್ಲಿ ಇಂಥ ಜನರು ಇರ್ತಾರ ಅಂತ ಅನ್ಸಿದಂತೂ ಸುಳ್ಳಲ್ಲ. ನೀವು ಹಿಂದೆ ಗಮನಿಸ್ತಾನೆ ಇರ್ಬೋದು. ಲೈಟು ಅದ್ರ ಸಪ್ರೇಟ್ ವಿಡಿಯೋ ಮಾಡ್ಬೇಕಾದ್ರೆ ಇದ್ರಲ್ಲಿ ಹಾಕೊಡ್ತೀನಿ, ಒಂದು ಕ್ಲಿಪ್ ಹಾಕ್ತೀನಿ. ಆ ರೀತಿ ವಿಜೃಂಭಣೆಯಿಂದ ಎಷ್ಟು ಖುಷಿಯಿಂದ ಆಚರಣೆ ಮಾಡ್ತಾ ಇದ್ದಾರೆ ರಾಮ ಭಕ್ತರೇ ಆಗಲಿ, ಭಾರತೀಯರೇ ಆಗಲಿ, ರಾಮ ಮಂದಿರ ಉದ್ಘಾಟನೆ ಕಾರ್ಯಕ್ರಮನ ಅಂತ ನೀವು ಗಮನಿಸ್ತಾನೆ ಇದ್ದೀರಾ. ನಿಮ್ಮ ಊರುಗಳಲ್ಲೂ ನೀವು ಗಮನಿಸ್ತಾನೆ ಇರ್ತೀರಾ, ನಿಮ್ಮೂರಲ್ಲೂ ನೀವು ನೋಡಿರ್ತೀರಾ. ನೀವು ಸಾಕಷ್ಟು ಜನ ಅದಕ್ಕೆ ಓಡಾಡಿರ್ತೀರ. ಆ ವಿಚಾರ ಎಲ್ಲ ಸೈಡ್ ಗಿಡನ ನಿಮ್ಗೂ ಗೊತ್ತಿರುವಂಥ ವಿಚಾರವೇ. ಸುಮಾರು 45 ದಿನಗಳಲ್ಲಿ ರಾಮ ಮಂದಿರ ಕಟ್ಟಕ್ಕೆ ಎಷ್ಟು ಕಲೆಕ್ಟ್ ಆಗಿತ್ತು ದುಡ್ಡು ಅಂದರೆ ರಾಮ ಭಕ್ತರಿಂದ ಹಾಗೂ ಭಾರತೀಯರಿಂದ ಅಂದರೆ ಸುಮಾರು 1000 ಕೋಟಿ. ರಾಮನ ಮೇಲೆ ಎಷ್ಟು ಭಕ್ತಿ ಇದೆ ಅಂತ ನೀವೇ ಅಂದಾಜು ಮಾಡ್ಕೊಬೋದು. ಅಷ್ಟು ರಾಮನ ಮೇಲೆ ಭಕ್ತಿ ಇದೆ ಜನಗಳಿಗೆ. ಆ ವಿಚಾರ ಎಲ್ಲ ಸೈಡ್ ಗಿಡನ ನಿಮಗೂ ಗೊತ್ತಿರೋಂಥ ವಿಚಾರ. ಮೇನ್ ವಿಚಾರಕ್ಕೆ ಹೋಗ್ಬಿಡೋಣ ಅಂತ. ರಾಮನ ಪ್ರಸಾದ ಹೆಸರಿನಲ್ಲಿ ಸಾಕಷ್ಟು ವೆಬ್ಸೈಟ್ಗಳು, ಫೇಕ್ ವೆಬ್ಸೈಟ್ಗಳು ಸ್ಟಾರ್ಟ್ ಆಗಿದೆ. 52 ರೂಪಾಯಿ ಕೊಟ್ಟರೆ ನಿಮ್ಮ ಮನೆಗೆ ಡೈರೆಕ್ಟಾಗಿ ಡೆಲಿವರಿ ಮಾಡ್ಕೊಡ್ತೀವಿ, ನಿಮ್ಮ ಮನೆಗೆ ಡೈರೆಕ್ಟಾಗಿ ಪ್ರಸಾದ ಬಂದು ನಿಮ್ಮ ಮನೆಗೆ ಬಂದು ಕೂತ್ಕೊಳ್ಳೋ, ನಿಮ್ಮ ಮನೆಗೆ ಡೈರೆಕ್ಟಾಗಿ ಬರುತ್ತೆ ಅಂತ ಸಾಕಷ್ಟು ವೆಬ್ಸೈಟ್ಗಳು, ಫೇಕ್ ವೆಬ್ಸೈಟ್ಗಳು ಸೃಷ್ಟಿಯಾಗಿದೆ. ದಯವಿಟ್ಟು ಅದ್ರ ಮೇಲೆ ನೀವು ಗಮನ ಇಟ್ಕೊಂಡು ನೋಡಿ. 52 ರೂಪಾಯಿಗೆ ನಿಮ್ಮ ಮನೆಗೆ ಆ ರೀತಿ ಯಾವುದು ಅಕಸ್ಮಾತ್ ಇದ್ರೂ, ಅಕಸ್ಮಾತ್ ಮುಂದಿನ ದಿನಗಳಲ್ಲಿ ಬಂದ್ರೂ ಅಕಸ್ಮಾತ್ ದಯವಿಟ್ಟು ಯಾರು ನೋಡ್ಕೊಂಡು ಮಾಡ್ಕೊಂಡು ನೀವು ವೆಬ್ಸೈಟ್ಗೆ ಎಂಟ್ರಿ ಆಗಿ ನೋಡ್ದಲ್ಲೇ ಮಾಡ್ದಲ್ಲೇ ನೀವು ವೆಬ್ಸೈಟ್ಗೆ ಎಂಟ್ರಿ ಆದ ನೀವು 52 ರೂಪಾಯಿ ಪೇ ಮಾಡಿದ್ರು ಸಹ 52 ರೂಪಾಯಿ ಅಲ್ವಾ ಸಣ್ಣ ಅಮೌಂಟ್ ಹೋದ್ರೆ ಹೋಗಿ ಅಂತ ಬಿಟ್ಬಿಡ್ಬೋದು. ಆದ್ರೂ ಮೋಸನೇ. ಅದೇ 52 ರೂಪಾಯಿ 1000 ಜನ ಮಾಡಿದ್ರೆ 1,00,000 ಜನಕ್ಕೆ ಮೋಸ ಮಾಡಿದ್ರೆ ಅವ್ನು ಎಷ್ಟು ದುಡ್ಡಿಂದ ರಾಮನ ಹೆಸರಲ್ಲಿ ಅಂತ ನೀವೇ ಅರ್ಥ ಮಾಡ್ಕೊಬೇಕು. ಹಾಗೂ ಇನ್ನೊಂದು ವಿಚಾರ, ರಾಮನ ಹೆಸರಿನಲ್ಲಿ ರಾಮ ಮಂದಿರ ಉದ್ಘಾಟನೆ ಹೆಸರಿನಲ್ಲಿ ಯಾರು ಸಹಿತ ಎಲ್ಲೂ ದೇಣಿಗೆಯನ್ನ ಎತ್ತಬಾರ್ದು, ಎಲ್ಲೂ ರಾಮ ಮಂದಿರ ಹೆಸರಲ್ಲಿ ದುಡ್ಡನ್ನ ಎತ್ತಬಾರ್ದು ಅಂತ ಟ್ರಸ್ಟ್ ಕಡೆಯಿಂದನೇ ಬಂದಿದೆ. ಅದು ನೀವು ಇನ್ನೊಂದು ಗಮನಿಸ್ಬೇಕಾಗಿರೋದು. ಯಾರು ಅಕಸ್ಮಾತ್ ಥರ ನಿಮಗೆ ಗೊತ್ತಿರೋ ಮಟ್ಟದಲ್ಲಿ ಯಾರು ಎತ್ತುತ್ತಾ ಇದ್ರೆ ಆ ರೀತಿ ದುಡ್ಡನ್ನ ನಿಮ್ಮ ಹತ್ರದ ಬಜರಂಗ ದಳಕ್ಕೆ ತಿಳಿಸಿದ್ರೆ ಅವರು ಅದಕ್ಕೆ ಆಕ್ಷನ್ ತಗೊಳ್ತಾರೆ. ಈ ವಿಡಿಯೋನ ಸಾಕಷ್ಟು ಜನಕ್ಕೆ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಯಾಕೆಂದರೆ 4 ಜನಕ್ಕೆ ರೆಕಮೆಂಡ್ ಆಗುತ್ತೆ ವಿಡಿಯೋ. ಅಷ್ಟು ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ. ಜಾಸ್ತಿ ನಿಮಗೆ ಕೊರೆಯಕ್ಕೆ ಹೋಗಲ್ಲ. ಹಾಗೂ ನಮ್ಮ ಚಾನಲ್ಗೆ ಏನಾದ್ರು ಫಸ್ಟ್ ಟೈಮ್ ಭೇಟಿ ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಬೆಲ್ ಬಟನ್ ಮೇಲೆ ಕೂಡ ಕ್ಲಿಕ್ ಮಾಡ್ಬೋದು. ನಿಮ್ಮ ಪ್ರಶ್ನೆಗಳು ಏನಾದರೂ ಪ್ರಶ್ನಿಸ್ಬೋದು ಇನ್ಸ್ಟಾಗ್ರಾಮ್ ಮುಖಾಂತರ ಅಂತ ಹೇಳ್ತಾ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀವಿ. ನೋಡ್ತಾ ಇರಿ ಲೋಕ ಡಿಜಿಟಲ್ ಮೀಡಿಯಾ. ಇದು ನವನವೀನ ಜೀವನ.